ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲಾ ಲಿಂಗಸಗೂರು ತಾಲೂಕಿನ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಸಂಚಾಲಕ ಸಮಿತಿ ಲಿಂಗಸಗೂರು ಅವರು ಮಾನ್ಯ ಸಹಾಯಕ ಆಯುಕ್ತರು ಕಾರ್ಯಾಲಯ ಲಿಂಗಸಗೂರು ಅವರಿಗೆ ಮನವಿ. ತೊಗರಿ, ಸೂರ್ಯಕಾಂತಿ ಮತ್ತು ವಿವಿಧ ಬೆಳೆಗಳನ್ನು ರಾಜ್ಯ ಸರ್ಕಾರದಿಂದ ಖರೀದಿ ಕೇಂದ್ರವನ್ನು ತೆರೆಯುವುದರ ಕುರಿತು ರೈತ ಸಂಘದವರು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವುಗಳು ಅಂದ್ರೆ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಲಿಂಗಸಗೂರು ತಾಲೂಕು ಸಮಿತಿ ತಮ್ಮಲ್ಲಿ ಕೇಳಿಕೊಳ್ಳುವುದು ಏನಪ್ಪಾ ಅಂದ್ರೆ ಈ ವರ್ಷ 2025-26ನೇ ಸಾಲಿನಲ್ಲಿ ಬೆಳೆಗಳು ಬೆಳೆದಂತಹ ತೊಗರಿ, ಸೂರ್ಯಕಾಂತಿ ಮತ್ತು ವಿವಿಧ ಬೆಳೆಗಳು ಅತಿವೃಷ್ಟಿಯಿಂದ ಬೆಳೆಗಳು ಹಾಳಾಗಿದ್ದು ಅಳಿದು ಉಳಿದು ಬೆಳೆಗಳಿಗೆ ರಾಜ್ಯ ಸರ್ಕಾರದಿಂದ ಖರೀದಿ ಕೇಂದ್ರವನ್ನ ಹಿಂದೆ ತಿಂಗಳ ಕೊನೆಯ ದಿನಗಳೆಂದು ಖರೀದಿ ಕೇಂದ್ರವನ್ನ ತೆಗೆಯಬೇಕು ಅಂತ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಒತ್ತಾಯಿಸಿದರು. ಮಾನ್ಯ ಸಹಾಯಕ ಆಯುಕ್ತರು ಕಾರ್ಯಾಲಯ ಲಿಂಗಸಗೂರು ಇವರಿಗೆ ವಿಷಯ ತೊಗರಿ, ಸೂರ್ಯಕಾಂತಿ ಮತ್ತು ವಿವಿಧ ಬೆಳೆಗಳನ್ನು ರಾಜ್ಯ ಸರ್ಕಾರದಿಂದ ಖರೀದಿ ಕೇಂದ್ರಗಳನ್ನು ತೆರೆಯುವ ಕುರಿತು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದ ನಾವುಗಳು ಅಂದರೆ ಕರ್ನಾಟಕ ಪ್ರಾಂತ ರೈತ ಸಂಘ ಲಿಂಗಸಗೂರು ತಾಲೂಕು ಸಮಿತಿ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ಈ ವರ್ಷ 2025-26ನೇ ಸಾಲಿನಲ್ಲಿ ಬೆಳೆಗಳು ಬೆಳೆದಂತಹ ತೊಗರಿ, ಸೂರ್ಯಕಾಂತಿ ಮತ್ತು ವಿವಿಧ ಬೆಳೆಗಳ ಅತಿವೃಷ್ಟಿಯಿಂದ ಬೆಳೆಗಳು ಹಾಳಾಗಿದ್ದು ಅಳಿದು ಉಳಿದ ಬೆಳೆಗಳಿಗೆ ರಾಜ್ಯ ಸರ್ಕಾರದಿಂದ ಖರೀದಿ ಕೇಂದ್ರಗಳನ್ನು ಇದೇ ತಿಂಗಳ ಕೊನೆ ದಿನಗಳಂದು ಖರೀದಿ ಕೇಂದ್ರಗಳನ್ನು ತೆಗೆಯಬೇಕೆಂದು ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯಿಸುತ್ತದೆ. ಧನ್ಯವಾದ. ಈ ಸಂದರ್ಭದಲ್ಲಿ ಶ್ರೀ ನಿಂಗಪ್ಪ ಎಂ ವೀರಾಪುರ ಸಂಚಾಲಕರು, ಕೆಪಿಆರ್ಎಸ್ ಆಂಜನೇಯ ನಾಗಲಾಪುರ, ಕೆಪಿಆರ್ಎಸ್ ಮುಖಂಡರು ನಾಗಪ್ಪ, ಸಣ್ಣ ಗಂಗಪ್ಪ ಕೋರೆ, ಮೌಲಾಲಿ, ಬಾಬುಜಾನಿ ಈ ಸಂದರ್ಭದಲ್ಲಿ ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.